ಮೂರು ಶಾಲೆಗಳನ್ನ ದತ್ತಕ್ಕೆ ತಗೊಬೇಕಂತೇಳಿ ಇನ್ನೂ ಆ ಥರ ಇವ್ರಿಗಿನ್ನೂ ಎರಡು ದತ್ತಿಗೆ ಎಕ್ಸ್ಟ್ರಾ ತಗೊಳಕ್ಕೆ ಇದು ಮಾಡಿ. ಕ್ರಿಶ್ಚಿಯನ್ ಸ್ಕೂಲ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಷ್ಟು ಸ್ಕೂಲ್ಗಳಿದೆಯಾ? ಬೆಂಗಳೂರು ನಗರ ಜಿಲ್ಲೆಗೆ 5 ತಾಲೂಕು ಬರ್ತವೆ. ಆನೇಕಲ್ ತಾಲೂಕು, ಕೇರ್ಪುರಂ ತಾಲೂಕು, ಬೆಂಗಳೂರು ನಾರ್ತು, ಸೌತು, ಯಲಹಂಕ 5 ತಾಲೂಕುಗಳಲ್ಲಿ ಎಷ್ಟು ಕ್ರಿಶ್ಚಿಯನ್ ಸ್ಕೂಲ್ಗಳು, ಕಾಲೇಜ್ಗಳಿದಾವ. ಎಲ್ಲ ಜಾಗಗಳನ್ನು ಒತ್ತುವರಿ ಮಾಡಿರುವಂಥ ಜಾಗಗಳನ್ನ ತೆರವುಗೊಳಿಸಿ, ಆಮೇಲೆ ಎಷ್ಟು ಚರ್ಚ್ಗಳಿದಾವ, ಆ ಚರ್ಚ್ಗಳಲ್ಲಿ ಕಾನೂನು ಚೌಕಟ್ಟಲ್ಲಿ ಎಷ್ಟಕ್ಕೆ ಎಷ್ಟು ಅಡಿಗಳನ್ನ ನೀವು ಕಟ್ಟಾಗಿ ವ್ಯವಸ್ಥೆ ಮಾಡಿದ್ದೀರಾ, ಕ್ಲೀನಾಗಿ ನೀವು ಕಾನೂನು ಚೌಕಟ್ಟಲ್ಲಿ ಕೊಟ್ಟಿದ್ದೀರಾ. ಪ್ರತಿಯೊಂದು ಚರ್ಚ್ಗಳ ವಿರುದ್ಧವಾಗಿ ನೀವು ತನಿಖೆ ನಡೆಸಬೇಕು. ಎಷ್ಟು ತಾಲೂಕಿನಲ್ಲಿ ಎಷ್ಟು ಚರ್ಚ್ಗಳಿದೆಯೋ ವ್ಯವಸ್ಥಿತವಾಗಿ ಮಾಡಿ ಸೇರಿಸ್ಕೊತಿದ್ದೀರಾ. ಸರ್ಕಾರ ಇವನು ನಿಮ್ಮ ಸರ್ಕಾರಕ್ಕೆ ಯಾಕೆ ತಗೋಬಾರ್ದು? ನೀವು ಸರ್ಕಾರ ತಗೊಂಡು ಅವ್ರು ಏನನ್ನ ಮಾಡ್ಕೊಳ್ಳಿ. ಇವತ್ತು ನಾವು ಹಿಂದೂ ಜನಾಂಗದವ್ರು ಹಿಂದೂ ದೇವರಿಗೆ ಮಾಡ್ತೀವಿ, ಕೆಲವು ಕ್ರಿಶ್ಚಿಯನ್ರು ದೇವ್ರಿಗೆ ಅವ್ರು ಇದು ಮಾಡ್ತಾರೆ, ಕೆಲವು ಮುಸ್ಲಿಂ ಮಾಡಿ ಅವ್ರವ್ರು ಇದು ಅವ್ರು ಏನಾರು ಮಾಡ್ಕೊಳ್ಳಿ. ಅದ್ರ ವಿಚಾರದಲ್ಲಿ ನಾವಿದ್ದೀವಿ. ನೀವೇನೇ ಮಾಡಬೇಕಾದ್ರೂ ಯಾವುದೇ ವಿಚಾರದಲ್ಲಿ ಕಾನೂನು ಚೌಕಟ್ಟಲ್ಲಿ ಪ್ರತಿಯೊಬ್ಬರಿಗೂ ನೀವು ಅನುಮತಿ ಕೊಟ್ಟಿದ್ದೀರಾ. ಅನುಮತಿ ಪತ್ರ ಬೇಕು. ಈಗ ನೀವು RSS ಅವ್ರನ್ನ ಕೇಳ್ತಾ ಇದ್ದೀವಿ, ಅನುಮತಿ ತಗೋಬೇಕು, ಅದು ತಗೋಬೇಕಂತ ಕೇಳ್ತಾ ಇದ್ದೀರಲ್ಲ. ಅದೇ ರೀತಿ ಪ್ರತಿಯೊಂದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ಕೆಲಸನ ಮಾಡಿ. ಇವತ್ತು ನಾನು ಸಂವಿಧಾನದ ಅಡಿಯಲ್ಲಿ ಕೇಳ್ತಾ ಇದ್ದೀನಿ, ಸಂವಿಧಾನದ ಅಡಿಯಲ್ಲಿ ನಾನು ಬೇಕು, ಸಂವಿಧಾನದಲ್ಲಿ ಕೆಲಸ ಮಾಡಿ. ಯಾಕಂದ್ರೆ ನೀವು ಸಂವಿಧಾನದ ಅಡಿಯಲ್ಲೇ ಬಂದಿದ್ದೀರಾ, ಸಂವಿಧಾನದ ಅಡಿಯಲ್ಲಿ ಒಬ್ಬರು ಸಚಿವರಾಗಿದ್ದೀರಾ. ಇವತ್ತು ಬೆಂಗಳೂರು ನಗರ ಜಿಲ್ಲೆಯಾದಂಥ ಎಲ್ಲ ವ್ಯಾಪಾರಸ್ಥರನ್ನ ಅವ್ರಿಗೆ ಒಂದು ಮುಂಜಾಗ್ರತವಾಗಿ ಒಂದು 2 ತಿಂಗಳು 3 ತಿಂಗಳು ಅವಕಾಶ ಕೊಟ್ಟು ತೆರವುಗೊಳಿಸಬೇಕಾಯಿತು. ಅದು ಕಾನೂನು ಚೌಕಟ್ಟಲ್ಲಿ ನೀವು ಹೇಳ್ತಾ ಇದ್ದೀರಾ ಅಪಘಾತಗಳಾಗ್ತಾ ಇದೆ ಅಂತೇಳಿ ಮಾಡಿ, ಅವ್ರುಗಳು ಸಹ ಪರಿಹಾರ ವ್ಯವಸ್ಥೆಗಳನ್ನು ತಕ್ಷಣದಲ್ಲೇ ಮಾಡಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಮಾರ್ಕೆಟ್ ಇಲ್ಲಿತ್ತು, ಸಿಂಗೇರಿಗೆ ಸ್ಥಳಾಂತರ ಮಾಡಿದ್ರಿ. ಅದೇ ರೀತಿ ಇವತ್ತು ಎಲ್ಲಾನು ಬೀದಿ ವ್ಯಾಪಾರಗಳು ಮಾಡಬೇಕಾದ್ರೆ ಎಲ್ಲಾನು ಸಣ್ಣ ಪುಟ್ಟ ಫೈನಾನ್ಸ್ ತಗೊಂಡಿರ್ತಾರೆ, ಅವ್ರ ಫೈನಾನ್ಸ್ಗಳು ಅವ್ರು ಬಿಡಲ್ಲ, ಆಮೇಲೆ ಚಿಕ್ಕಪುಟ್ಟ ಗಲಾಟೆಗಳು ಆಗ್ತಾ ಇರ್ತದೆ. ಈ ವಿಚಾರದಲ್ಲಿ ಒಂದು ಸಬ್ಜೆಕ್ಟ್ ತಗೊಂಡು 10ನೇ ತಾರೀಕು ನಾವು ಹೋರಾಟ ಮಾಡ್ತೀವಿ. 10ನೇ ತಾರೀಕು ಒಳಗಡೆ ಈ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಬೀದಿ ವ್ಯಾಪಾರಿಗಳಿದ್ರು, ಎಲ್ಲೆಲ್ಲಿ ಯಾರ್ಯಾರು ತೆರವುಗೊಳಿಸಿದ್ರು, ಆಯಾ ಭಾಗದಲ್ಲಿ ಯಾವ್ದಾರು 1 ಎಕರೆ 2 ಎಕರೆ ನೀವೇ ಸರ್ಕಾರಿ ಜಾಗದಲ್ಲಿ ತಗೊಂಡು ಒಂದು ಸೊಸೈಟಿ ತಗೊಂಡು ಮಾಡ್ಕೊಂಡು ಒಂದು ಮಾರ್ಕೆಟ್ ತಗೊಂಡು ನೀವೇ ಮಾಡ್ಕೊಂಡು ಅದಕ್ಕೆ ಒಂದು ನಿಗದಿ ಅಂತ ಮಾಡಿ, ಈ ಗ್ರಾಮ ಪಂಚಾಯತಿಗಳಲ್ಲಿ ನೀವು ಹ್ಯಾಂಡ್ ಓವರ್ ತಗೊಂಡು ಒಂದು ಅಂಗಡಿಗಳೆಲ್ಲ ಮಾಡಿ ಬಾಡಿಗೆ ಕೊಡ್ತೀವಿ. ಆ ರೀತಿ ಮಾಡಿ ವ್ಯವಸ್ಥಿತ ಮಾಡಿ. ಅದಕ್ಕೆಲ್ಲ ನಾವೇನು ಸರ್ಕಾರ ವಿರುದ್ಧ ನಾವು ಯಾವುದನ್ನು ನಾವು ಬರಲ್ಲ. ನಾವು ಒಟ್ಟಾಗಿ ಏನೇ ಸರ್ಕಾರ ಕೈಗೊಂಡ್ರು ಒಳ್ಳೆ ರೀತಿಯಲ್ಲಿ ತೀರ್ಮಾನ ತಗೋಬೇಕಂತೇಳಿ ಅದಕ್ಕೂ ವಿಚಾರ ಹೇಳ್ತೀವಿ. ಈ ಒಂದು ವಿಚಾರದಲ್ಲಿ ಈ ಕಿರಣ್ ಕುಮಾರ್ ಒಂದು ಏನಿದಾನೋ ಈ ಶಿಕ್ಷಣ ವಿಚಾರದಲ್ಲಿ ಇವನ್ನ ಉಚ್ಚಾಟನೆ ಮಾಡಿ ಇಮ್ಮಿಡಿಯೇಟ್ಲಿ ಆ ಶಾಲೆಯಿಂದ ಆಚೆ ಓಡಿಸ್ಬೇಕು. ಓಡಿಸಲಿಲ್ಲ ಅಂದ್ರೆ ಅವನ್ನ ವಿರುದ್ಧವಾಗಿ ನಾವು 10ನೇ ತಾರೀಕು ಒಂದು ಬೃಹತ್ ತಮಟೆ ಚಳವಳಿ ನಂಬ್ಕೊಂಡಿದ್ವಿ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸೋ ಜಾಗದೇನಿಲ್ಲ. ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರು ಸುಮಾರು ಜನ ಕೃಷಿ ಎಲ್ಲ ಇರ್ತಾರೆ, ಅವರನ್ನು ಏನನ್ನ ಈ ಥರ ಮಾಡ್ಬೋದು ಅಂತ ಕೇಳ್ಬೋದು. ನಾವು ಕೇಳೋದಷ್ಟೇ, ಏನೇ ಇದು ಮಾಡಿದ್ರೆ ನಾವು ಒಳ್ಳೆ ತನಕ ನಾವು ಹೋಗ್ತೀವಿ, ಕೆಟ್ಟದ್ದು ಅಂತ ನಾವು ಬರಲ್ಲ. ಅವರು ಒಬ್ಬರ ಶಿಕ್ಷಕ ಮೇಲೆ ಗಲಾಟೆ ಮಾಡೋದು, ದೌರ್ಜನ್ಯ ಸಿಗೋದು ಕೆಲವು ಸಾಕ್ಷಿಗಳು ಹೇಳಿದ್ರು. ನಾವು ಹೋಗಿದ್ದಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ನಾನು ಅದ್ರ ಬಗ್ಗೆ ಇದು ಮಾಡಲಿಲ್ಲ. ಅವರೇ ಮಾತಾಡೋದಂತ, ಅವರೇ ಕಚೇರಿ ಇದ್ದಂತ CC ಕ್ಯಾಮ್ರಾ ಇದೆ, CC ಕ್ಯಾಮ್ರಾನ ವೀಕ್ಷಣೆ ಮಾಡಿ ವ್ಯವಸ್ಥಿತ ನೋಡ್ಕೊಳ್ಳಿ. ಆಮೇಲೆ ಮಂಜುಳಾ ಮೇಲೆ ಇವರು ದೌರ್ಜನ್ಯ ದಬ್ಬಾಳಿಕೆ ಮಾಡಬೇಕಾದ್ರೆ ಇಷ್ಟು ಜನ ನಾನು ಹೇಳಿದಲ್ಲ, ವಿಲ್ಸನ್ ರೆಡ್ಡಿ, ಜಸ್ಮೀನು, ರಾಬರ್ಟು, ಜಸಿಂತಾ, ಪವಿತ್ರ ಮತ್ತು ಕಿಶೋರು ಮತ್ತು ಇವರ ಫೋನ್ಗಳನ್ನ ತನಿಖೆ ಮಾಡಿಕೊಂಡು ಕಾಲ್ ಲಿಸ್ಟ್ ತಗೊಂಡು ಯಾರ್ಯಾರು ಮಾಡವ್ರೆ ಏನಿಲ್ಲ ಅಂದರೆ ತನಿಖೆ ಮುಖಾಂತರ ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಅದಕ್ಕೆ ನಾವು ಆಗ್ರಹಿಸಿ ಇವತ್ತು ನಾವು ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ. ಇವತ್ತು ನಾವು 2 ವಿಚಾರಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೀವಿ. 2 ವಿಚಾರಗಳು ಏನಂದ್ರೆ, ಮೊದಲನೇದಾಗಿ ನಾವು ಕಂದಾಯ ಇಲಾಖೆಯಿಂದ ಆಗ್ತಿರುವಂತಹ ಅನ್ಯಾಯಗಳನ್ನು ಖಂಡಿಸಿ ನಾವು ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರನ್ನ ಇಮಿಡಿಯೇಟ್ಲಿ ವರ್ಗಾವಣೆ ಮಾಡಬೇಕು. ಅವ್ರು ಏನೇನು ಅನ್ಯಾಯಗಳು ಮಾಡಿದ್ರೆ ಅದನ್ನ ಖಂಡಿಸಿ ಅವ್ರ ಮೇಲೆ FIR ಹಾಕಿ ಅವ್ರನ್ನ ಜೈಲ್ ಕಟ್ಟಬೇಕು ಅನ್ನೋದು ಮೊದಲನೇ ಒಂದು ವಿಚಾರ. ಆಮೇಲೆ KT ಶ್ರೀನಿವಾಸು ಮತ್ತು ಆಮೇಲೆ ಭಾನುಪ್ರಕಾಶ್ ಅನ್ನೋರು ಇವ್ರಿಗೆ ಬಂದು ಯಾರಿಗೆ ನಮ್ಮ ಸುಜಯ್ ಕುಮಾರ್ ಅವರಿಗೆ ಬೆಂಬಲ ಕೊಟ್ಕೊಂಡು ಇಡೀ ಹಳೆ ಕೆಲಸಗಳು ಏನಿದೆ ಅಂತೇಳಿ ಅವ್ರು ಬೆಂಬಲ ಕೊಟ್ಕೊಂಡು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ವ್ಯವಸ್ಥಿತವಾಗಿ ಅದು ನಿಲ್ಲಬೇಕು. ಆಮೇಲೆ ನಂತರ ಬಂದ್ಬಿಟ್ಟು ನಮ್ಮ ಒಂದು ಈ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ತಗೊಂಡ್ರೆ ಕಿಶೋರ್ ಅನ್ನೋ ಒಬ್ಬ ಪಾಸ್ಟರ್ ಆಗಿ ವ್ಯವಸ್ಥಕರ ಬಗ್ಗೆ ಸೆಂಟ್ ಜೇಮ್ಸ್ ಸ್ಕೂಲಲ್ಲಿ ಒಂದು ಅವ್ಯವಹಾರಗಳು ಮಾಡಿಕೊಂಡು ಆಮೇಲೆ ಕಾನೂನು ಚೌಕಟ್ಟಲ್ಲಿ ಹೆಣ್ಮಕ್ಳನ್ನೆಲ್ಲ ವರ್ಗಾವಣೆ ಮಾಡೋದು, ಶಿಕ್ಷಕರಿಗೆಲ್ಲ ಕಿರುಕುಳ ಕೊಡೋದು, ಅವ್ರನ್ನ ಜಾತಿ ನಿಂದನೆ ಮಾಡೋದು. ಈ ವಿಚಾರದಲ್ಲಿ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಇದುವರೆಗೂ ಅವ್ರ ಬಗ್ಗೆ ಗಮನ ಹರಿಸಿಲ್ಲ. ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿರ್ತಕ್ಕಂಥ ವಿಲ್ಸನ್ ರೆಡ್ಡಿ ಮತ್ತೆ ಜಸಿಂತಾ, ಆಮೇಲೆ ಬಂದ್ಬಿಟ್ಟು ಇನ್ನೂ ಹಲವಾರು ಹೇಳ್ಬಾರ್ದು ನಾವು ಅವ್ರಿಗೆಲ್ಲ, ಆಮೇಲೆ ಆಲ್ಬರ್ಟ್ ಅನ್ನೋರು, ತಿರ್ಗಿ ಆಮೇಲೆ ಪವಿತ್ರ ಮತ್ತೆ ಅರ್ಚನಾ, ಇವರೆಲ್ಲ ಸೇರ್ಕೊಂಡು ರೆಡ್ಡಿ ಸಮುದಾಯದವರು ಎಲ್ಲನೂ ಮಕ್ಕಳನ್ನ ಮುಂದೆ ಇಟ್ಕೊಂಡು ಸ್ಕೂಲ್ಗಳನ್ನ ಮೇಂಟೈನ್ ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು ಇದು ಅನ್ಯಾಯ ಮಾಡ್ತಾರೆ. ಈ ವಿಚಾರನ ಅವ್ರ ಬಿಷಪ್ ಅನ್ನೋರು ಯಾರು ಸೀನಿಯರ್ ಇರ್ತಾರೆ ಅವ್ರ ವಿಚಾರಗಳಿಗೆ ಗೊತ್ತಾಗಲ್ಲ, ಎಲ್ಲೋ ಒಂದು ಸ್ಕೂಲ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಅವ್ರಿಗೆಲ್ಲ ಮರಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಸ್ಕೂಲನ್ನ
ಕ್ಲೋಸ್ ಮಾಡಿಸ್ಬೇಕು. ಆಮೇಲೆ ಈ ಒಂದು ಚರ್ಚ್ಗಳಿಗೆ ಮತ್ತೆ ಆಮೇಲೆ ಒಂದು ಯಾವ ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಸರ್ಕಾರದಿಂದ ಅನುಮತಿ ಕೊಟ್ಟಿರ್ತಾರೋ ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ವ್ಯವಸ್ಥಿತ ನಡೀತಾವ್ರಲ್ಲ ಅಂತ ಗೊತ್ತಾಗಬೇಕು. ಆಮೇಲೆ ಸರ್ಕಾರದ ಕಾನೂನನ್ನು ಉಲ್ಲಂಘಿಸಿ ಮಕ್ಕಳ ಹತ್ರ ಹೆಚ್ಚಿನ ರೀತಿಯಲ್ಲಿ ಡೊನೇಟ್ ಕಲೆಕ್ಷನ್ ಮಾಡ್ತಾರೆ. ನಮ್ಮ ಹಿಂದೂಗಳವರು ಯಾರನ್ನು ಕ್ರಿಶ್ಚಿಯನ್ ಸ್ಕೂಲ್ಗೆ ಸೇರಬಾರ್ದು, ಸೇರಾಕೆ ಹೋಗ್ಬೇಡಿ. ಯಾಕಂದ್ರೆ ಇವ್ರು ಈ ತರ ನಮ್ಮ ದುಡ್ಡನ್ನ ತಗೊಂಡು ಸರ್ಕಾರದ ಸವಲತ್ತುಗಳನ್ನ ಅವ್ರು ಪಡ್ಕೊಂತಾರೆ. ಆಮೇಲೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಮತಂದ ಹೊಂದಿರುವವರಿಗೆ ಬಾಲಕೃಷ್ಣ ಆಯೋಗ ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಳ್ಳೆ ಜಡ್ಜ್ಮೆಂಟ್ ಕೊಡ್ತಾರೆ. ಆ ಜಡ್ಜ್ಮೆಂಟ್ ಅಡಿಯಲ್ಲೇ ನಡಿಬೇಕಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಹೇಳಿಕೆಗಳನ್ನು ಕೊಡ್ತಾ ಇದ್ವಿ. ಸುಜಯ್ ಕುಮಾರ್ನ ಜೈಲ್ ಕಟ್ಟಬೇಕು. ಆಮೇಲೆ ಅಮೃತಹಳ್ಳಿ ಪೊಲೀಸರು ಇಮಿಡಿಯೇಟ್ಲಿ ಲೋಕೇಶು ಮತ್ತೆ ಆಮೇಲೆ ಇನ್ನೊಬ್ರು ಬಾಲಾಜಿ ಅಂತಾರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಯಾಕಂದ್ರೆ ನಾವು ಒಬ್ಬ ಅಂಬರೀಷ್ ಅಂತ ಒಬ್ಬ ಸರ್ಕಾರಿ ಇನ್ಸ್ಪೆಕ್ಟರ್ ಅವ್ರು ಎಲ್ಲಿ ಹೋದ್ರ ಅಂತ ಹೇಳಿದ್ರೆ ಅವ್ರು ದುರಂಕರವಾಗಿ ಹೇಳ್ತಾರೆ ಮನೆಗೆ ಹೋದ್ರಿ ಅಂತ ಹೇಳಿ ಒಬ್ಬ ಪೊಲೀಸ್ ಅಧಿಕಾರಿನ ತಿರಸ್ಕರಿಸಿರೋದು ಖಂಡಿಸ್ತೀವಿ. ಇದು ಆ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ACP ಅವರು ಮತ್ತೆ DCP ಅವರು ಇವತ್ತು ಚಂದನ್ ಕುಮಾರ್ ಅಂತ ಒಳ್ಳೆ ಆಫೀಸರ್ ಬಂದವ್ರೆ, ಮಿಥುನ್ ಕುಮಾರ್ ಅಂತ ಹೇಳಿ DCP ಸಾಹೇಬರು ಇದ್ದಾರೆ. ಆಮೇಲೆ ಇವರು ಬಹಳ ಯಶಸ್ವಿಯಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ಈಗ ಎಲ್ಲ ಅನ್ಯಾಯ ಆಗಿದೆ, ವ್ಯವಸ್ಥೆ ಖಂಡಿಸಬೇಕು. ಇದೆಲ್ಲ ವ್ಯವಸ್ಥಿತವಾಗಿ ಆಗ್ಬೇಕಂತೇಳಿ ನಾನು ಕೇಳ್ಕೊಡ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ವಿಚಾರನ್ನ ಸರ್. ನಮ್ಮ ಹೆಸರು BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ಜೈ ಭೀಮ್, ಜೈ ಅಂಬೇಡ್ಕರ್.